ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಯಾವುದೇ ರೆಡಿಮೇಡ್ ಪೌಡರ್ ಆಗಲಿ ಅಥವಾ ಕಲರ್ ಆಗಲಿ ಯೂಸ್ ಮಾಡ್ದಿರಾ ಗ್ರೀನ್ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಂತೂ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ. ಇದು ಮಾಡೋದಕ್ಕೆ ನಾನು ಒಂದು 3/4 kg ಬಾಯ್ಲರ್ ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ಸೋಸಿಟ್ಕೊಂಡಿದ್ದೀನಿ. ಯಾವುದೇ ನೀರಿನ ಅಂಶ ಇರಬಾರ್ದು. ಮಸಾಲೆಗೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಮತ್ತು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ. ಸೊಪ್ಪುಗಳನ್ನ ಒಂದೊಂದು ಹಿಡಿ ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿ ಕರಿಬೇವು ಸೊಪ್ಪು, 1 ಹಿಡಿ ಪುದೀನ ಮತ್ತು 1 ಹಿಡಿ ಪಾಲಕ್ನ ಮಿಸ್ ಮಾಡಬೇಡಿ, ಯಾಕಂದರೆ ಪಾಲಕಿಂದನೇ ನಿಮಗೆ ಗ್ರೀನ್ ಕಲರ್ ಬರೋದು. ಇದಕ್ಕೆ 1 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ರುಬ್ಕೊಬೇಕು. ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಗಟ್ಟಿ ಆಗುತ್ತೆ ಅಷ್ಟು ಗಟ್ಟಿ ರುಬ್ಕೊಂಡ್ರೆ ಮಸಾಲೆ ಚಿಕನ್ಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾನು ರುಬ್ಕೊಂಡಿರೋ ಮಸಾಲೆನೆಲ್ಲ ಚಿಕನ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು 1 ಮೊಟ್ಟೆ. ಇದು ಚಿಕನ್ ಕಮ್ಮಿ ಇರೋದ್ರಿಂದ 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಚಿಕನ್ ಇದ್ದರೆ ಜಾಸ್ತಿ ಮೊಟ್ಟೆ ಹಾಕ್ಕೊಳ್ಳಿ. 1 ಮೊಟ್ಟೆ ಮತ್ತು 1 ಫುಲ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 5 6 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ನೀವು ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಹಾಗಿದ್ರೇ ಕಬಾಬ್ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 1 ಫುಲ್ ಟೇಬಲ್ ಸ್ಪೂನಷ್ಟು ಮೈದಾ ಮತ್ತು 1 ಫುಲ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಈಗ ಹಾಕ್ಕೊಂಡಿರೋ ಮಸಾಲೆನೆಲ್ಲ ಒಂದೊಂದು ಪೀಸ್ಗೂ ಮಸಾಲೆ ಅಂಟೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ. ನೀವೇ ನೋಡ್ತಾ ಇದ್ದೀರಲ್ವ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೆಡಿಮೇಡ್ ಕಲರ್ ಯೂಸ್ ಮಾಡಿದ್ದೀರಾ. ಇದಕ್ಕೆ ನಾನು ಒಂದು ಫುಲ್ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಬಾಬ್ ಸಾಫ್ಟಾಗಿ ಕೂಡ ಬರುತ್ತೆ. ಇದು ನಾನು ಮುಚ್ಚಿ 1 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಟೈಮ್ ಇದ್ದರೆ ಫ್ರಿಜ್ಜಲ್ಲಿ ಇಡಿ, ಇಲ್ಲಾಂದರೆ ಹಾಗೆ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈಗ ತೆಗ್ದಿದ್ದೀನಿ ನೋಡಿ. ಹೀಗಿಡೋದ್ರಿಂದ ಮಸಾಲೆ ಚೆನ್ನಾಗಿ ಚಿಕನ್ ಪೀಸ್ಗೆ ಅಂಟ್ಕೊಳ್ಳುತ್ತೆ, ಆವಾಗಲೇ ಟೇಸ್ಟ್ ಬರೋದಲ್ವಾ. ಸೊ ಫ್ರಿಜ್ಜಿಂದ ತೆಗೆದು ಹಾಗೆ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ನೊಂದು ಸರಿ. ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆಗೆ ಒಂದೊಂದೇ ಪೀಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಒಂದೇ ಸರಿ ಚಿಕನ್ ಫ್ರೈ ಮಾಡ್ಕೊತಾ ಇಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಭಾಗದಷ್ಟು ಬೇಯಿಸಿ ಹೊರಗಡೆ ತೆಗೆದುಕೊಳ್ಳಿ, ಅಂದರೆ ಡಬಲ್ ರೋಸ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕಬಾಬ್ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ. ಹೋಟೆಲಲ್ಲೆಲ್ಲ ಹೀಗೆ ಮಾಡೋದು, ಯಾವುದೇ ರೀತಿಯಲ್ಲಾದರೂ ಅವರು ಡಬಲ್ ರೋಸ್ಟ್ ಮಾಡಿಯೇ ಕೊಡೋದು, ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಚಿಕನ್ನು. ಈಗ ನಾನು ಎಲ್ಲ ಚಿಕನ್ ಕೂಡ ಹಾಗೆ ಮಾಡ್ಕೊತಾ ಇದ್ದೀನಿ, ಅಂದರೆ ಅರ್ಧ ಭಾಗ ಬೇಯಿಸ್ಕೊಂಡು ತೆಗ್ದಿಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ. ನಿಮಗೆ ಸ್ವಲ್ಪ ಚಿಕನ್ ಈಗ ಸಾಕು, ನನಗೆ ಕಬಾಬು ಇನ್ನು ಅರ್ಧ ನಾನು ಆಮೇಲೆ ಬೇಯಿಸ್ಕೊತೀನಿ ಅಂದರೂ ನೀವು ಹಾಗೆ ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ನಾನೀಗ ಒಂದು ಅರ್ಧ ಬೇಯಿಸ್ಕೊಂಡಿದ್ದೀನಿ, ಈಗ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಇನ್ನೊಂದು ಸರಿ ಡಬಲ್ ರೋಸ್ಟ್ ಮಾಡುವಾಗ ನೀವು ಎಣ್ಣೆನ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೆಗ್ದಿಟ್ಕೊಂಡಿರ್ತೀರಲ್ಲ ಚಿಕನ್, ಎಲ್ಲ ಚಿಕನ್ ಹಾಕಿ 2 3 ನಿಮಿಷ, ಇಲ್ಲ ಒಂದು 3 4 ನಿಮಿಷನಾದರೂ ಓಕೆ, ಹೈ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ಒಂದು 3 4 ನಿಮಿಷ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆ ಕುಡಿಯುತ್ತೆ ಅವಾಗ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಕಬಾಬು ಫುಲ್ ಫ್ರೈ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ಕಬಾಬ್ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನಾನು ಇದ್ರ ಜೊತೆ ಸ್ವಲ್ಪ ವೆಜ್ಜೀಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಬೇಜು, ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ನಾನು ಕಬಾಬ್ನ ಸರ್ವ್ ಮಾಡ್ತಾಯಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಾವು ಯಾವುದೇ ರೆಡಿಮೇಡ್ ಕಲರ್ ಹಾಕದೇ ಇರೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನಾನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಬಂದಿದೆ ಅಂತ ಹೇಳಿ. ನೀವು ಈ ರೀತಿ ಮನೆಯಲ್ಲೇ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.